ಬೆಳಗಲಿ. ಜ್ಞಾನದ ದೀಪ ಬೆಳಗಲಿ ಗಡಿಭಾಗದ ಶಾಲೆಯಲ್ಲಿ. ಮಕ್ಕಳ ಕನಸು ಅರಳಲಿ ಶಿಕ್ಷಣದ ಬೆಳಕಿನಲ್ಲಿ. ಸೇವೆಯ ಹಾದಿ ತೋರಿದವರೇ ನಮ್ಮ ಹೃದಯದ ದೈವವೇ. ರೋಟರಿ ಕೈ ಹಿಡಿದಾಗ ನಾಳೆಯ ಭಾರತ ನಗುವುದೇ. ಮಣ್ಣಿನ ಸುವಾಸನೆ ಹೊತ್ತ ಪುಟ್ಟ ಶಾಲೆಯ ಅಂಗಳದಲ್ಲಿ. ಮುಗ್ಧ ನಗುವಿನ ಮಕ್ಕಳ ಕನಸು ಹಾರಲಿ ಗಗನದಲ್ಲಿ. ಮೂಡಲಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ. ಗಡಿ ಭಾಗದ ಸರ್ಕಾರಿ ಶಾಲೆಗೆ ರೋಟರಿ ಸೆಂಟ್ರಲ್ ಮುಳುಬಾಗಿಲಿನಿಂದ 1.30 ಲಕ್ಷ ಮೌಲ್ಯದ ಕಲಿಕಾ ಪೀಠೋಪಕರಣಗಳ ಕೊಡುಗೆ. ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ರೋಟರಿ ಸೆಂಟ್ರಲ್ ಮುಳುಬಾಗಿಲು ಸಂಸ್ಥೆಯ ವತಿಯಿಂದ ತಾಲೂಕಿನ ಮಣಿಘಟ್ಟಮಿಟ್ಟ ಸರ್ಕಾರಿ ಶಾಲೆಗೆ ಸುಮಾರು 1.30 ಲಕ್ಷ ವೆಚ್ಚದಲ್ಲಿ ನೂತನ ಕಲಿಕಾ ಪೀಠೋಪಕರಣಗಳನ್ನು ವಿತರಿಸಲಾಯಿತು. ವಿದ್ಯಾರ್ಥಿಗಳು ಉತ್ತಮ ಶೈಕ್ಷಣಿಕ ವಾತಾವರಣದಲ್ಲಿ ಅಭ್ಯಾಸ ಮಾಡಲು ಅನುಕೂಲವಾಗುವಂತೆ ಈ ಸೇವಾ ಕಾರ್ಯವನ್ನು ರೋಟರಿ ಸಂಸ್ಥೆಯ ಸದಸ್ಯರು ಹಾಗೂ ಸಮಾಜ ಸೇವಕರಾದ 2028ನೇ ಸಾಲಿನ ರೋಟರಿ ಸೆಂಟ್ರಲ್ ಮುಳುಬಾಗಿಲು ಅಧ್ಯಕ್ಷರಾದ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಆಯೋಜಿಸಲಾಯಿತು. ರೋಟರಿ ಸಂಸ್ಥೆ ಹಾಗೂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಆರ್ಥಿಕ ಸಹಕಾರದೊಂದಿಗೆ ಗುಣಮಟ್ಟದ ಪೀಠೋಪಕರಣಗಳನ್ನು ಶಾಲೆಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಕೋಮುಲ್ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್, ಬಿವಿ ಚಾಮೇಗೌಡ, ವಕೀಲ ಶ್ರೀನಿವಾಸ ರೆಡ್ಡಿ, 2027-28ನೇ ಸಾಲಿನ ರೋಟರಿ ಸೆಂಟ್ರಲ್ ಅಧ್ಯಕ್ಷ ಆರ್ ಶಂಕರ್, ಗೊಲ್ಲಹಳ್ಳಿ ಪ್ರಭಾಕರ್ ಸೇರಿದಂತೆ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಹಾಜರಿದ್ದರು. ಪುಸ್ತಕದ ಪುಟಗಳೊಳಗೆ ಹೊಸ ಪ್ರಪಂಚ ಅರಳಲಿ. ಪೀಠೋಪಕರಣದ ನೆರಳಲ್ಲಿ ಪ್ರತಿಭೆಯ ಬೆಳಕು ಚೆಲ್ಲಲಿ. ಜ್ಞಾನದ ದೀಪ ಬೆಳಗಲಿ ಗಡಿಭಾಗದ ಶಾಲೆಯಲ್ಲಿ. ಕಲೆಯ ಗಾನ ಮೊಳಗಲಿ ಸಾಹಿತ್ಯದ ಹಾದಿಯಲಿ. ಕರ್ನಾಟಕ ಆಂಧ್ರ ಗಡಿಭಾಗದಲ್ಲಿರುವ ಸರ್ಕಾರಿ ಶಾಲೆಗಳಿಗೂ ಉತ್ತಮ ಶಿಕ್ಷಣ ಸೌಲಭ್ಯಗಳು ದೊರೆಯಬೇಕು ಎಂಬ ಉದ್ದೇಶದಿಂದ ರೋಟರಿ ಸೆಂಟ್ರಲ್ ಮುಳುಬಾಗಿಲು ನಿರಂತರವಾಗಿ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದು, ಈ ಪೀಠೋಪಕರಣಗಳ ಕೊಡುಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ಬೆಳವಣಿಗೆಗೆ ಮಹತ್ತರ ನೆರವಾಗಲಿದೆ ಎಂದು ಗಣ್ಯರು ಅಭಿಪ್ರಾಯಪಟ್ಟರು. ಶಾಲೆಯ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ರೋಟರಿ ಸೆಂಟ್ರಲ್ ಮುಳುಬಾಗಿಲು ಸಂಸ್ಥೆಯ ಈ ಶಿಕ್ಷಣ ಸೇವೆಯನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ಕೃತಜ್ಞತೆ ಸಲ್ಲಿಸಿದರು. ವರದಿ ಬಜರಂಗಿ ಚಲ್ಪತಿ, ಮೂಡಲಕಿರಣ ಸುದ್ದಿ. ನಾನೇ ಅಧ್ಯಕ್ಷನಾಗಿರ್ಬೇಕು, ನಾನೇ ಏನೋ ಆಗಿರ್ಬೇಕು ಅನ್ನೋದು ಇಲ್ಲಿಲ್ಲ. ಇಲ್ಲಿ ಪ್ರತಿ ವರ್ಷ ಕೂಡ ಹೊಸ ಹೊಸ ನಾಯಕತ್ವವನ್ನ ಹುಟ್ಟಾಕ್ತಕ್ಕಂತ ಒಂದು ಸಂಸ್ಥೆ ಈ ರೋಟರಿ ಸಂಸ್ಥೆ. ನೋಡಿ, ಈಗ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಅದೇ ರೀತಿ ಈಗ ನಮ್ಮ ಶಂಕರ್ ಅವರು ಕೂಡ. ಇದು ಒಂದು ಅವರ ನಾಯಕತ್ವಕ್ಕೆ ನಾವು ಕೊಡ್ತಾ ಇರ್ತಕ್ಕಂಥ ಒಂದು ಜವಾಬ್ದಾರಿ. ಆ ನಾಯಕತ್ವ ತಗೊಂಡು ಸುಮ್ಮನೆ ಮನೇಲಿದ್ರೆ ಸಾಕಾಗಲ್ಲ. ನಾಯಕತ್ವ ತಗೊಂಡಿದ್ದಾರೆ. ಈಗಾಗಲೇ ಇದು 2ನೇ ಪ್ರಾಜೆಕ್ಟ್. ಈ ತಿಂಗಳಲ್ಲಿ ಇದು 2ನೇ ಪ್ರಾಜೆಕ್ಟು. ಮತ್ತೆ ಒಂದು ಕ್ರಿಮಿಟೋರಿಯಂ ಮಾಡಬೇಕು ಅಂತ ಹೊರಟಿದ್ದಾರೆ. ಸುಮಾರು 1 ಕೋಟಿ ರೂಪಾಯಿ ವೆಚ್ಚ ಆಗ್ತದೆ. ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಕ್ರಿಮಿಟೋರಿಯ ಇಲ್ಲ. ಅನಾಥ ಶವಗಳೆಲ್ಲಾದ್ರೂ ಸತ್ರೆ ಅದನ್ನ ಉಳೋಕ್ ಜಾಗ ಇಲ್ಲ, ಮತ್ತೆ ಯಾರು ಇದು ಬರೋದಿಲ್ಲ ಅಂತ ಅವರನ್ನ ಇಲ್ಲಿ ಸುಟ್ಟು ಒಂದು ಇದನ್ನ ಮಾಡೋದಕ್ಕೋಸ್ಕರ ಮುಕ್ತಿಧಾಮವನ್ನ ಮಾಡಕ್ ಕೊಟ್ಟಿದ್ದಾರೆ. ದೇವರು ಅವ್ರಿಗೆ ಒಳ್ಳೇದ್ ಮಾಡ್ಲಿ. ನಮ್ಮ ಸಹಕಾರ ಕೂಡ ಈ ವಿಚಾರದಲ್ಲಿ ಪೂರ್ಣವಾಗಿರ್ತದೆ. ಇದನ್ನ ಆದಷ್ಟು ಬೇಗ ನೀವು ಜಾರಿ ಮಾಡಬೇಕು ಅಂತೇಳಿ ನಾನು ಈಗಾಗಲೇ ನಮ್ಮ ಅಧ್ಯಕ್ಷರನ್ನ ಕೇಳ್ಕೊಳ್ಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ರೋಟರಿ ಸಂಸ್ಥೆಯಿಂದ ಏನು ಡೆಸ್ಕ್ ವಿಸ್ತರಣಾ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಬಹಳ ಸಂತೋಷದ ವಿಚಾರ. ಯಾಕಂದ್ರೆ
ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ನಿರ್ದೇಶಕರು ನಮ್ಮ ನಾಗಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಶಂಕರ್ ಅವರೇ, ಅದೇ ರೀತಿ ನಮ್ಮ ರೋಟರಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ರೆಡ್ಡಣ್ಣವರೇ, ನಮ್ಮ ಪ್ರಭಾಕರ್ ಅವರೇ, ಅತ್ಪಲ್ ರೆಡ್ಡಣ್ಣವರೇ, ಎಲ್ಲ ನಮ್ಮ ಈ ಭಾಗದ ಮುಖಂಡರು ಎಲ್ಲರೂ ಇಲ್ಲಿ ಈ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ. ಇವತ್ತಿನ ದಿನ ಈಗಾಗಲೇ ಎಲ್ಲರೂ ಮಾತಾಡ್ಬಿಟ್ಟಿದ್ದಾರೆ. ನಮ್ಗೆ ಇದು ರಾಜಕೀಯ ಭಾಷಣ ಅಂದ್ರೇನೆ ಸ್ವಲ್ಪ ಚೆನ್ನಾಗಿ ಮಾತಾಡ್ಲಿಕ್ಕೆ ಆಗೋದು. ಇದೆಲ್ಲ ಮಾಮೂಲಿ ಮಕ್ಕಳ ವಿಚಾರ ಬಂದಾಗ ಬಹುಶಃ ಇವತ್ತಿನ ದಿನ ನಮ್ಗೆ ಆವಾಗಲೇ ನಮ್ಮ ಇವ್ರು ಹೇಳ್ತಾ ಇದ್ರು, ಎಷ್ಟನೇ ಶಾಲೆಗಳು 94,000. ಈ ಸರ್ಕಾರ ಇದ್ರೆ 94 ಅಲ್ಲ, ಇದು 2ರಷ್ಟು ಆಗೋಗ್ತದೆ ಸ್ವಲ್ಪ ದಿನಗಳಲ್ಲಿ. ಯಾಕಂದ್ರೆ ನಾನು ರಾಜಕೀಯವಾಗಿ ಮಾತಾಡ್ತಾ ಇಲ್ಲ, ಮುಂದಿನ ದಿನದ ಒಂದು ಭವಿಷ್ಯತ್ತನ್ನು ಹೇಳ್ತಾ ಇದ್ದೀನಿ. ಬಹುಶಃ ಯಾವುದೇ ಸರ್ಕಾರ ಇದ್ರೂ ಜನರಿಗೆ ಸ್ಪಂದಿಸುವಂತ ಸರ್ಕಾರ ಇದ್ರೆ ಒಳ್ಳೆ ರೀತಿಯಲ್ಲಿ ಮುಂದುವರಿಯುತ್ತದೆ, ರಾಜ್ಯ ಆಗಿರ್ಬೋದು, ದೇಶ ಆಗಿರ್ಬೋದು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಪಾಪ ಈ ಮಕ್ಕಳು ಸ್ಕಾಲರ್ಶಿಪ್ ಕೊಡ್ತಾ ಇದ್ರು, ಈಗ ಸ್ಕಾಲರ್ಶಿಪ್ಪು ಇಲ್ಲ. ಇನ್ನೇನು ಉದ್ಧಾರ ಮಾಡೋದು ಇವ್ರು ಪಾಪ? ಅಲ್ಲ, ಮಕ್ಕಳು ಎಷ್ಟೋ ಜನ ಬಡವರು ಅದನ್ನ ನಂಬಿಕೊಂಡು ಪಾಪ ಓದುವಂತ ಮಕ್ಕಳು ಸುಮಾರು ಜನ ಇದ್ದಾರೆ. ಗಡಿ ಭಾಗದಲ್ಲಿ ಬೇರೆ ಸ್ಕಾಲರ್ಶಿಪ್ ನಿಲ್ಲಿಸ್ಬಿಟ್ರು. ಇನ್ನು ಯಾವುದೋ ಒಂದು ಈಗ ರೋಟರಿ ಸಂಸ್ಥೆ, ಇಂಥ ಒಂದು ಸಂಸ್ಥೆಗಳಿಂದ ಏನಾದ್ರೂ ಅನುಕೂಲ ಆಗತ್ತೆ ಅಂತಂದ್ರೆ ಬಹುಶಃ ಇದಕ್ಕೆ ಕೆಲವರು ನಮ್ಮ ನಾಯಕರು ಒತ್ತು ಕೊಟ್ಟು ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಒಂದು ಅದ್ಭುತವಾದಂತ ಒಂದು ಸಂವಿಧಾನ ಈ ದೇಶಕ್ಕೆ ಕೊಳ್ಳಿಲ್ವಾ? ಇವರೆಲ್ಲವೂ ಕೂಡ ಬಡತನದಲ್ಲಿ ಹುಟ್ಟಿದಂತವ್ರು. ಅದಕ್ಕೆ ಬಡತನ ಯಾವತ್ತು ನಮ್ಮ ವಿದ್ಯಾಸಕ್ಕೆ ಅಡ್ಡಿ ಬರಬಾರ್ದು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ. ಇವತ್ತು ನೀವು ಹಣ ಸಂಪಾದಿಸ್ತೀರಿ, ಹಣ ಇವತ್ತಿರ್ಬೋದು, ನಾಳೆ ನಮ್ಮನ್ನ ಕೈ ಬಿಟ್ಟು ಹೋಗ್ಬೋದು. ಒಂದು ಆಸ್ತಿ ಸಂಪಾದಿಸಿ, ಇವತ್ತು ಆಸ್ತಿ ನಮ್ಮ ಹತ್ರ ಇರ್ಬೋದು, ಆ ಆಸ್ತಿ ಇನ್ನೊಬ್ರು ಮಾರಾಟ ಮಾಡಿ ಅದು ಇನ್ನೊಬ್ಬರ ಕೈಗೆ ಹೋಗ್ಬೋದು. ಆದ್ರೆ ಮಕ್ಕಳಿಗೆ ವಿದ್ಯೆ ಕೊಟ್ರೆ ಅವ್ರ ಜೀವನ ಇರುವವರೆಗೂ ಅವರನ್ನ ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾ ಇದೆ ವಿದ್ಯೆ. ಆ ವಿದ್ಯೆ ಒಂದು ಶಾಶ್ವತವಾದಂತ ಒಂದು ಪರಿಹಾರ ಮಕ್ಕಳಿಗೆ ಕೊಟ್ಟಂಗೆ ಆಗ್ತದೆ. ಅದಕ್ಕೆ ಇಲ್ಲಿ ಇರ್ತಕ್ಕಂಥ ಎಲ್ಲೇ ತಂದೆ ತಾಯಿಗಳನ್ನ ನಮ್ರತೆಯಿಂದ ಕೇಳ್ಕೊಳ್ತಕ್ಕಂಥದ್ದು, ಮೊದಲನೇದಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿ. ಸಾಕ್ರೆಟಿಸ್ ಅವರು ಒಂದು ಮಾತು ಹೇಳಿದ್ರು, ಅಜ್ಞಾನದಿಂದ ಜ್ಞಾನದ ಕಡೆಗೆ, ಅನಾಗರಿಕತೆಯಿಂದ ನಾಗರಿಕತೆ ಕಡೆಗೆ, ಕತ್ತಲಿಂದ ಶಿಕ್ಷಣತ್ರ ಒಬ್ಬ ಮನುಷ್ಯನನ್ನ ಕೊಂಡೊಯ್ತಕ್ಕಂಥ ಶಕ್ತಿ ಶಿಕ್ಷಣಕ್ಕೆ ಇದೆ ಅಂತ ಹೇಳಿದ್ರು. ಒಬ್ಬ ಮನುಷ್ಯ ಅಜ್ಞಾನದಲ್ಲಿದ್ರೆ ಅವನಿಗೆ ಶಿಕ್ಷಣ ಕೊಟ್ಟರೆ ಅವನು ಜ್ಞಾನವಂತನಾಗ್ತಾನೆ. ಸೊ ಅನಾಗರಿಕತನಾಗಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಕೊಟ್ಟರೆ ಅವನು ನಾಗರಿಕತನಾಗ್ತಾನೆ. ಕತ್ತಲಲ್ಲಿರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಶಿಕ್ಷಣ ಅಂತಕ್ಕಂಥ ಬೆಳಕನ್ನು ಕೊಟ್ರೆ ಅವನಲ್ಲಿರ್ತಕ್ಕಂಥ ಕತ್ತಲು ಹೋಗಿ ಅವನ ಬೆಳಕನ್ನ ಕಾಣ್ತಾನೆ. ಹೋಗಿ ಏನ್ ಪಾರ್ಟಿಗ್ಲ ಇಲ್ಲ ಡ್ಯಾನ್ಸ್ಗಳು ಮಾಡ್ಕೊಳ್ಳೋದ ಈ ತರ ಅಂದ್ಕೊಂಡಿದ್ದೆ. ಮೊದಲು ನಾನು ಹಿಂದೆ ಕೂಡ ನಾಗರಾಜನ್ನವರ ತೋಟದಲ್ಲಿ ಕ್ಲಬ್ ಅವರೆಲ್ಲ ಸೇರಿದಾಗ ಅಲ್ಲಿ ಮೀಟಿಂಗ್ ಆಗ್ತಾ ಇತ್ತು. ನಾನು ಕ್ಲಬ್ ಸದಸ್ಯನೂ ಅಲ್ಲ, ಏನೂ ಇಲ್ಲ. ನಾವು ಕ್ಲಬ್ ಮೀಟಿಂಗ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೈಡಲ್ಲಿ ಕುಂತ್ಕೊಂತ ಇದ್ವಿ. ಏನೋ ಕ್ಲಬ್ ಮೀಟಿಂಗ್ ಆಗ್ತಾ ಇದೆ ಅಂತ. ಆಚೆ ಕಡೆಯಿಂದ ನೋಡಿದ್ರೆ ಅದು ಕ್ಲಬ್ ಅಂದ್ಕೊಂತೀವಿ, ನೈಟಲ್ಲಿ ಪಾರ್ಟಿಗಳು ಅಂದ್ಕೊಂತೀವಿ. ಅದಲ್ಲ, ಕ್ಲಬ್ ಒಳಗಡೆ ಹೋದ್ರೆ ಗೊತ್ತಾಗುತ್ತೆ ಅದರಲ್ಲಿ ಏನು ಸೇವಾ ಮನೋಭಾವ ಇರ್ತಕ್ಕಂಥವ್ರು, ಅದನ್ನ ಸೇವೆ ಮಾಡಬೇಕು ಅಂತ ಇರ್ತಕ್ಕಂಥವ್ರು ಕೂಡ ಎಲ್ಲರೂ ಕೂಡ ಕ್ಲಬ್ಬಲ್ಲಿ ಸೇರ್ಬೋದು. ನಾನು ಈಗಾಗಲೇ ಕ್ಲಬ್ ಸೇರೋಕ್ಕಿಂತ ಮುಂಚೆ ಕೂಡ ನಾನು ಸುಮಾರು ನನ್ನ ಕೈಲಾದಷ್ಟು ಈ ಬಡ ಜನರಿಗೆ, ಬಡ ಬಗ್ಗರಿಗೆ ನನ್ನ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಇದ್ದೆ. ಈಗ ನನಗೆ ತುಂಬಾ ಅನುಕೂಲ ಆಯ್ತು. ಏನು ರೋಟರಿ ಸೇರಿದ್ದಕ್ಕಿಂತ ಈಗಲ ನಮ್ಮ ರಮೇಶನ್ ಮಾಹಿತಿ ಕಡಿಮೆ ಇದೆ ಅನ್ಸುತ್ತೆ. ಇದು 75,000ದ್ದಲ್ಲ, ನಾನೇ 65,000 ರೂಪಾಯಿ ಕಟ್ಟಿದ್ದೀನಿ. ಮಿಕ್ಕಿದ್ದು ರೋಟರಿ ಕೂಡ 60-65 ರೂಪಾಯಿ ಕಟ್ಟಿರುತ್ತೆ. ಮೋಸ್ಟ್ಲಿ 1,30,30,000 ಪೀಠೋಪಕರಣಗಳನ್ನ ನಾವಿವಾಗ ಮನಗಿಟ್ಟಮಿಟ್ಟೆ ಗ್ರಾಮದಲ್ಲಿ ಮನಗಿಟ್ಟಮಿಟ್ಟೆ ಶಾಲೆಗೆ, ಸರ್ಕಾರಿ ಶಾಲೆಗೆ ಕೊಡ್ತಾ ಇದ್ದೀವಿ.